ಅಲ್ಲ, ಈಗ ದರ್ಶನ್ ಸರ್ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲದಂಗೆ ಸಹಾಯ ಮಾಡಿದುಂಟು. ಅದು ಗೊತ್ತಿಲ್ಲ, ಕೆಲವು ವಿಚಾರಗಳು ಗೊತ್ತುಂಟು. ಎಲ್ರಿಗೂ ಸಹಾಯ ಮಾಡಿರುವಂಥದ್ದು, ಪಾಪದವರಿಗೆ, ಬಡ ಮಕ್ಕಳಿಗಾಗಿರ್ಬೋದು, ಆಶ್ರಮಕ್ಕಾಗಿರ್ಬೋದು, ಹೀಗೆ ಸಾಕಷ್ಟು ಸಹಾಯ ಮಾಡಿದುಂಟು. ಯಾಕೆ ದೇವರು ಅವರಿಗೊಂದು ಒಳ್ಳೆತನ ತೋರಿಸ್ತಿಲ್ಲ ಅಥವಾ ದಯ ಯಾಕೆ ತೋರಿಸ್ತಿಲ್ಲ ಅನ್ನೋದು? ಒಳ್ಳೆತನ ಇರೋದಕ್ಕೆ ಫ್ಯಾನ್ಸ್ ಇವತ್ತಿಗೂ ಶಾಶ್ವತವಾಗಿರೋದಿಲ್ಲ ಅಂತ ಹೇಳಿದ್ರೆ ಇರ್ತಾನೆ ಇರಲಿಲ್ಲ. ಏನೇ ಮಾತಾಡಿದ್ರು ಆ ಸಿಚುವೇಶನ್ಸ್ನ ನಿಂತ್ಕೊಂಡು ಫೇಸ್ ಮಾಡೋರಿಗೆ ಮಾತ್ರ ಗೊತ್ತಿರುತ್ತೆ. ನಾವಿಲ್ಲಿ ಕೂತ್ಕೊಂಡು ಮಾತಾಡೋದು ದೊಡ್ಡ ವಿಚಾರನೇ ಅಲ್ಲ. ಅಲ್ಲಿ ಕೂತ್ಕೊಂಡು ಅವರಲ್ಲಿ ಫೇಸ್ ಮಾಡ್ತಿರೋದು ನೋವುಗಳಾಗಿರ್ಬೋದು, ಆ ಮನಸ್ಸಿಗೆ ಆಗ್ತಿರೋ ಒಂದು ಬೇಜಾರಾಗಿರ್ಬೋದು. ಯಾಕಂದರೆ ಆಚೆ ಅಷ್ಟು ತಿರುಗಾಡ್ತಿದ್ದವರು ಇವತ್ತು 4 ಗೋಡೆ ಮಧ್ಯದಲ್ಲಿ ಇರಬೇಕು ಅಂತ ಹೇಳಿದಾಗ ಅವ್ರಿಗೆ ಎಷ್ಟು ಅಡ್ಡಾಗುತ್ತೆ, ಅದನ್ನು ನಾವು ಅರ್ಥ ಮಾಡ್ಕೊಬೇಕು. ಇಲ್ಲಿ ಕೂತ್ಕೊಂಡು ಮಾತಾಡೋ ಹಿಂಗೆ ನನ್ನಷ್ಟಲ್ಲಿ ಮಾತಾಡ್ಬಿಡ್ಬೋದು. ಕೆಲವು ತರಲೆಗಳಿದ್ದಾರೆ, ಮೈಕ್ ಇಟ್ಟಿದ ತಕ್ಷಣ ಏನು ಬೇಕೋ ಮಾತಾಡ್ತಾನೆ ಇರ್ತಾರೆ. ಚಿಟಿಕೆ ಹೊಡೆ ಅಷ್ಟಲ್ಲಿ ಪಾಠ ಏನು ಅವ್ರ ಬಾಯಿಗೆ ಏನು ಬರುತ್ತೋ ಎಲ್ಲ ಮಾತಾಡ್ತಾರೆ. ಅಲ್ಲ, ನಾಳೆ ಬೆಳಿಗ್ಗೆ ನಿಮಗೂ ಆ ಕರ್ಮ ಅನ್ನೋದು ವಾಪಸ್ ಬರುತ್ತೆ. ಅದನ್ನು ಅನ್ಭೋಗಿಸಿ. ಅದು ಅನ್ಭೋಗ್ಸಕ್ಕೆ ನೀವು ರೆಡಿಯಾಗಿದ್ದರೆ ನೀವು ಇದನ್ನೆಲ್ಲ ಕಂಟಿನ್ಯೂ ಮಾಡಿ, ತೊಂದರೆ ಇಲ್ಲ. ಒಬ್ರ ಬಗ್ಗೆ ನೀವು ಒಳ್ಳೇದಾಗಲಿಲ್ಲ ಅಂತ ಹೇಳಿದ್ರು, ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರು ಸುಮ್ಮನೆ ಇದ್ಬಿಡಿ. ಕೆಟ್ಟದ್ದು ಮಾತ್ರ ಬಯಸೋಕೆ ಹೋಗ್ಬೇಡಿ.